ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಗುಡ್ ವೈಫ್ ಫ್ರೆಂಡ್ಸನ್ನು ಕರೆದಿದ್ದೇನೆ. ಎಲ್ಲರೂ ಅವರವರ ರುಚಿಯ ನಮಗೆ ಒಳ್ಳೆ ಅಡುಗೆಯನ್ನು ತಂದು ಇವತ್ತು ನಾವೆಲ್ಲ ಸೇರಿ ಫ್ರೆಂಡ್ಸ್ ಮಾಡ್ತಾ ಇದ್ದೇವೆ. ನಾನು ಗಾರ್ಡನ್ ಸ್ಪೈಸಸ್ ಮಸಾಲಾ ಪೌಡರ್ ನಾನು ಮಾಡ್ತಾ ಇರೋದು. ಅದನ್ನು ಯೂಸ್ ಮಾಡಿ ತಿಂಗಳವರೆ ಸಾಂಬಾರ್ ಹಾಗೂ ನೀರು ದೋಸೆ ಮಾಡಿದ್ದೇನೆ. ಅದರ ರುಚಿ ನಿಮಗೆಲ್ಲರಿಗೂ ನನ್ನ ಫ್ರೆಂಡ್ಸ್ ಮುಖಾಂತರ ಹೇಗಾಗಿದೆ ಎಂಬುದಾಗಿ ಹೇಳ್ತೇನೆ. ಗಾರ್ಡನ್ ಸ್ಪೈಸಸ್ ಸಾಂಬಾರ್ ಪೌಡರ್ ಯೂಸ್ ಮಾಡಿ ಈಗ ಒಂದು ತಿಂಗಳವರೆ ಸಾಂಬಾರು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ. ನಾನು 1 ಕಪ್ಪಿನಷ್ಟು ತಿಂಗಳವರೆಯನ್ನು ನಾನು ನೆನೆಸಾಕಿದ್ದೇನೆ. 5-6 ಗಂಟೆ ಆದರೂ ನೆನೆಯಲ್ಲಿ. ಕಾಲು ಕಪ್ಪಿನಷ್ಟು ತೊಗರಿಬೇಳೆ ಹಾಕ್ತೇನೆ ನಾನು. ತೊಗರಿಬೇಳೆ ಬೇಡ ಆದರೆ ಹಾಕದೆ ಕೂಡ ಮಾಡಬಹುದು. ರುಚಿಗೆ ಸಣ್ಣ ತುಂಡು ಹುಳಿ ಹಾಗೂ ರುಚಿಗೆ ಎಷ್ಟು ಬೇಕೋ ಅಷ್ಟು ಗಾರ್ಡನ್ ಸ್ಪೈಸಸ್ ಸಾಂಬಾರ್ ಪೌಡರ್ ನಾನು 3 ಚಮಚದಷ್ಟು ತೆಗೆದುಕೊಳ್ತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಯೂಸ್ ಮಾಡಿಕೊಳ್ಳಿ. ನೋಡಿ, ಸಾಂಬಾರ್ ರೆಡಿ. ಎಷ್ಟು ಕ್ವಿಕ್ಕಾಗಿ ಸಾಂಬಾರ್ ರೆಡಿ ಆಗ್ತದಲ್ವ ಫ್ರೆಂಡ್ಸ್. ನಿಮಗೆ ಇನ್ನೂ ಖಾರ ಬೇಕಿದ್ದಲ್ಲಿ ನೀವು ಬೇಕಾದರೆ ಹಸಿಮೆಣಸನ್ನು ಕೂಡ ಇದಕ್ಕೆ ಹಾಕಬಹುದು. ಇವಾಗ ಗಾರ್ಡನ್ ಸ್ಪೈಸಸ್ ಗೀ ರೋಸ್ಟ್ ಮಸಾಲ ಯೂಸ್ ಮಾಡಿ ವಿನಯ ಪಾಠಕ್ಕೆ ಏನು ಮಾಡ್ತಾ ಇದ್ದಾರೆ ನೋಡುವನ. ವಿನಯಕ್ಕ, ನಿಮ್ದೇನು ಇವತ್ತು ಸ್ಪೆಷಲ್? ಹಾಯ್ ವಿದ್ಯಾ, ನಮಸ್ತೆ. ನಾನು ಇವತ್ತು ತುಂಬ ಸಮಯದ ನಂತರ ನಿಮ್ಮ ಮನೆಗೆ ಬರ್ತಾ ಇದ್ದೇನೆ. ಹೌದು, ಇವತ್ತು ನಾನು ಒಂದು ಸ್ಪೆಷಲ್ ಆಗಿ ಗೀ ರೋಸ್ಟ್ ಮಸಾಲ ಮಾಡ್ತಾ ಇದ್ದೇನೆ. ಹೌದಾ? ಯಾವುದ್ರದ್ದು ವಿನಯಕ್ಕ? ಪನ್ನೀರ್. ಫಸ್ಟಿಗೆ ಒಂದು ಕಡಾಯಿಗೆ ತುಪ್ಪ ಹಾಕಿ ಆಮೇಲೆ ಕರಿಬೇವು ಹಾಕಬೇಕು. ಆಮೇಲೆ ಸಣ್ಣಗೆ ಕೊಚ್ಚಿ ಹಾಕಿದ ನೀರುಳ್ಳಿಯನ್ನು ಹಾಕಬೇಕು. ನೀರುಳ್ಳಿ ಸರಿ ಫ್ರೈ ಆಗಬೇಕು. ಫ್ರೈ ಅಂದರೆ ಸ್ವಲ್ಪ ಅದರಿಂದ ತುಪ್ಪ ಬಿಡಬೇಕು. ಆನಂತರ ಅದಕ್ಕೆ ಟೊಮೆಟೊ ಹಾಕಬೇಕು. ಟೊಮೆಟೊ ಆದ ನಂತರ ಅದು ಸಹ ಹಾಗೆ ತುಂಬ ಚೆನ್ನಾಗಿ ಫ್ರೈ ಆದರೆ ಅದರಿಂದ ತುಪ್ಪ ಎಲ್ಲ ಹೊರಗೆ ಬಿಡ್ತದೆ. ಆಮೇಲೆ ಅದಕ್ಕೆ ಸ್ವಲ್ಪ ಕ್ರೀಮ್ ಅಂದರೆ ಹಾಲಿನ ಕೆನೆ ಹಾಕ್ಬೋದು. ಅದನ್ನು ಹಾಲಿನ ಕೆನೆ ಹಾಕಿ ಮತ್ತು ನಮ್ಮ ಗೀ ರೋಸ್ಟ್ ಗಾರ್ಡನ್ ಸ್ಪೈಸಸ್ ಗೀ ರೋಸ್ಟ್ ಹಾಕಿದೆ. ಮತ್ತು ಚೆನ್ನಾಗಿ ಅದು ಹೊಂದಿಕೊಂಡ ಕೂಡಲೇ ಅದಕ್ಕೆ ಪನ್ನೀರ್ ಹಾಕಿದೆ. ಪನ್ನೀರ್ ಹಾಕಿ ಸ್ವಲ್ಪ ಹೊತ್ತು ಇಟ್ಟ ಕೂಡಲೇ
ಸೂಪರ್ ಆದ ಗೀ ರೋಸ್ಟ್ ಮಸಾಲ ರೆಡಿ. ರೆಡಿ ಅಲ್ಲ? ರೆಡಿ. ಇನ್ನೊಂದು ಟೈಪಿನ ಗೀ ರೋಸ್ಟ್ ಮಸಾಲ ಮಾಡಲಿಕ್ಕಾಗ್ತದೆ. ಫಸ್ಟಿಗೆ ಕಡಾಯಿ ತಗೊಂಡು ಅದಕ್ಕೆ ತುಪ್ಪ ಹಾಕಿ ಅದಕ್ಕೆ ಗೀ ರೋಸ್ಟ್ ಮಸಾಲ ಪುಡಿಯನ್ನು ಹಾಕಿ ಅನಂತರ ಪನ್ನೀರ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ಕೂಡಲೇ ಗಟ್ಟಿಯಾದ ಹೌದು ಪನ್ನೀರ್ ಡ್ರೈ ಆಗ್ತದಲ್ಲ? ಪನ್ನೀರ್ ಹೌದು ಹೌದು ಡ್ರೈ ರೋಸ್ಟ್. ಹೌದು ಡ್ರೈ ರೋಸ್ಟ್ ಪನ್ನೀರ್ ಮಸಾಲ ಗೀ ರೋಸ್ಟ್ ಆಗ್ತದೆ. ಮತ್ತೆ ಇದು ಚಪಾತಿಗೆ ನೀರು ದೋಸೆಗೆ ಎಲ್ಲ ಸ್ವಲ್ಪ ಗ್ರೇವಿ ಬೇಕಲ್ಲ, ಹಾಗೆ ನೀವು ಇವತ್ತು ಟೊಮೆಟೊ ಎಲ್ಲ ಹಾಕಿದ್ದೇನೆ. ಸರಿ, ಧನ್ಯವಾದಗಳು ವಿನಾಯಕ. हाय सुधक्का, आज कसं स्पेशल आला तू आमका? आज रवा इडली करून हाडला. ताका ಸ್ವಲ್ಪ कायलें भितर कशें करचें म्हणून हांव सांगता. कायलें भितर ಸ್ವಲ್ಪ तूप आनीक तेल दवरचें. मागीर पन्नाक सासम, चण्या दाळी, उडदा दाळी आनी करबेवू, तरणे मिरसांगे कोच्चोलो आनी काजू बी कोच्चोलो घालून हे पण्ण घालचें. मागीर रुलावून घालचें आनीक भाजूचे. चिके तांबडे जेवचे ना जे आता चिके परमळे भाजूचे. मागीर बंद करचे. मागीर न्हिवून जे तर ताका दही एक कप, एक हाडल्यार अर्ध कप दही. मागीर उड्डा पळय ते रोलावंक कशी मिक्स पळय आमकां बॅटर कितले जावका इडलीक तशी हे करचे. उदक आनी दही मिक्स करून हे करून दवरचे. इडली पीठ इतले हे न्हय, बरी पातळ न्हय, सुके न्हय. कल्लोन जेतर मागीर कूडले शिजोवची गी ವೆಜಿಟೇಬಲ್ ಕ್ಯಾರೆಟ್ ಬೀನ್ಸ್ ಕಟ್ಕೊಂಡು ತಂತಗಲ್ಲ आणि ಕೊತ್ತಂಬರಿ ಪಲ್ಲು ಸ್ವಲ್ಪ ಸೋಯಿ ಗಲ್ಲ आणि ते दवरचे ಸ್ವಲ್ಪ ಈಗ 10 ಮಿನಿಟ್ दवरचे. सोई पुरा कशी अशीची थोडे एक चमचे ಸ್ವಲ್ಪ एक सोई गಲ್ಲ. मागीर पेडावण दवरचे. ते तप्त म्हणटना आमचो इनो घालचे. एक आका एक पॅकेट घाला इनो. ते कूडले इनो घालचे, मिक्स करचे आनीक शिजूचे. एक 10 ಮಿನಿಟ್ दवरचे. ಥ್ಯಾಂಕ್ಸ್ ತುಕ್ ಮಸ್ತ್. ಅಕ್ಕ ನಿಮ್ದೇನು ಸ್ಪೆಷಲ್ ಇವತ್ತು? ವಿದ್ಯಾ, ನಾನಿವತ್ತು ವಿದ್ಯಾ ನಮ್ಮ ಮನೆಗೆ ಹಿಂದಿದ್ದು ಪುಡಿದು ಮಂಡಿ ಮಾಡಿ ತಂದಿದ್ದೇನೆ. ಅದು ಹೇಗೆ ಮಾಡಿದ್ದಂದ್ರೆ 1 ಕಪ್ ಹಿಂದಿದ ಪುಡಿಗೆ ಅದರದ್ದು ಡಬಲ್ ಸಕ್ಕರೆ ಹಾಕೋದು, ಮತ್ತೆ ಅದೇ ಮೆಜರ್ಮೆಂಟಲ್ಲಿ 5 ಪಟ್ಟು ನೀರು ಹಾಕಿ ಅರ್ಧ ಗ್ಲಾಸ್ ಹಾಲು ಹಾಕಲಿಕ್ಕೆ. ಹಾಲು ಹಾಕಿ ಸರಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಗಟ್ಟಿ ಆದ ಮೇಲೆ ಅದಕ್ಕೆ ಕೇಸರಿದ್ದು ನೀರು ಮಾಡಿ ಏಲಕ್ಕಿ ಪುಡಿ ಹಾಕಿ ಸರಿ ಸ್ವಲ್ಪ ಗಟ್ಟಿ ಆಗೋ ತನಕ ಅದನ್ನು ಕೈ ಬಿಡದೆ ಮಗ್ಸ್ತಾ ಇರಬೇಕು. ಮತ್ತೆ ಅದನ್ನು ಸ್ವಲ್ಪ ಗಟ್ಟಿ ಆದ ಕೂಡಲೇ ತಟ್ಟೆಯಲ್ಲಿ ಹಾಕಿ ತಂಡ ಮೇಲೆ ಫ್ರಿಜ್ಜಲ್ಲಿ ಹಾಕಬೇಕು. ಅದು ಮತ್ತೆ ಫ್ರಿಜ್ಜಿಂದ ತೆಗೆದ ಮೇಲೆ ಕಟ್ ಮಾಡಿ ತಿನ್ನೋದು. ಅಷ್ಟೇ ಅಷ್ಟೇ. ನೋಡುವ ಈಗ ಹೇಗಾಗಿದೆ ಅಂತ ನೋಡುವ. ಆಯಿತು, ಟೇಸ್ಟ್ ಮಾಡಿ ಹೇಳಿ ಹೇಗೆ. ಓಕೆ ಸುಧಾಕ. ಹಲೋ ಅಕ್ಷತಕ್ಕ, ನಮ್ಗೆ ಎಂತ ನಿಮ್ದು ಇವತ್ತು ಸ್ಪೆಷಲ್? ನಾನು ಇವತ್ತು ಸಾಟ್ ತಂದಿದ್ದೇನೆ. ಅದು ಮಾಡೋದು ಹೇಗೆ ಹೇಳಿದರೆ, ಮೈದಾ ಹಿಟ್ಟಿಗೆ ಸ್ವಲ್ಪ ಸೋಡಾ ಖಾರ, ಆಮೇಲೆ ನೀರು ಹಾಕಿ ಕಲಸಿ ಗಟ್ಟಿ ಕಲಸಿ ಉಂಡೆ ಮಾಡಿ ಚಟ್ಟೆ ಮಾಡಿ ಎಣ್ಣೆಯಲ್ಲಿ ಕರಿದು ಮತ್ತೆ 2 ಎಳೆ ಪಾಕ ಮಾಡಿ ಅದರಲ್ಲಿ ಅದ್ದಿ ತೆಗೆದು ಇಡುದು. ಸಕ್ಕರೆ ಪಾಕ ಅಲ್ಲ? ಸಕ್ಕರೆ ಪಾಕ 2 ಎಳೆ. ಮತ್ತೆ ಅದಕ್ಕೆ ಏಲಕ್ಕಿ ಎಲ್ಲ ಹಾಕಿದ್ದೀರಾ? ಸಕ್ಕರೆ ಪಾಕಕ್ಕೆ ಸ್ವಲ್ಪ ಏಲಕ್ಕಿ ಹುಡಿ ಹಾಕಿ ಆಮೇಲೆ ಸಕ್ಕರೆ ಪಾಕದಲ್ಲಿ ಅದ್ದುದು ಮತ್ತೆ ಎಲ್ಲ ತೆಗೆದು ಕೆಳಗೆ ಇಡುದು. ಇವತ್ತು ತುಂಬ ಒಳ್ಳೆದಾಯ್ತು, ನಮಗೆ ಸಾಟ್ ತಿನ್ಬೇಕು ನಿಮ್ದು ಇವತ್ತು. ಥ್ಯಾಂಕ್ ಯು ನಿಮಗೆ. ಫಸ್ಟಿಗೆ ಅದು ಹಲಸಿನಕಾಯಿಯನ್ನು ಹೋಳು ಮಾಡಿ ಅಂದರೆ ಸ್ಲೈಸ್ ಮಾಡಿ ಅದು ನಾನು ಸ್ಟೀಮ್ ಮಾಡಿದ್ದು 5 ಮಿನಿಟ್ಸ್ ಸ್ವಲ್ಪ ಮೆತ್ತಗಾಗಲಿಕ್ಕೆ. ನಂತರ ಮಸಾಲೆಗೆ ಉಪ್ಪು, ಮೆಣಸಿನ ಹುಡಿ, ಹೀಂಗು ಮತ್ತು ಸ್ವಲ್ಪ ಹುಳಿ, ನೀರು ಹಾಕಿ ಸರಿ ಬೆರೆಸಿ ಅದಕ್ಕೆ ಅಕ್ಕಿ ಹಿಟ್ಟು ಹಾಕಿ ಪೇಸ್ಟ್ ಮಾಡಿ ಆ ಪೇಸ್ಟನ್ನು ಇದರ ಮೇಲೆ ಹಚ್ಚೋದು. ಹಚ್ಚಿ ಒಂದು 15-20 ಮಿನಿಟ್ಸ್ ಇಟ್ಟು ಮತ್ತೆ ರವೆ ಬಾಂಬೆ ರವೆ ಅದ್ದಿ ಡೀಪ್ ಫ್ರೈ ಮಾಡು. ಸರಿ, ರೆಡಿ ಆಗ್ತದೆ. ತುಂಬ ಥ್ಯಾಂಕ್ಸ್ ನಿಮಗೆ. ಥ್ಯಾಂಕ್ ಯು. ಹರ್ಷ ಅವರೇ, ಏನು ನಮಗೆ ಸ್ಪೆಷಲ್ ಇವತ್ತು ನಿಮ್ಮದು? ಇವತ್ತು ನಾನು ಹಲಸಿನಕಾಯಿಯ ರವಾ ಫ್ರೈ ಮಾಡಿದ್ದೇನೆ. ಸೊ ಅದು ಹೇಗೆ ಮಾಡೋದು ಹೇಳಬೇಕಾ? ಹೇಳಿ. ಫಸ್ಟಿಗೆ ಅದು
ಚೇಡುಗಲ್ ಗೀತಕ್ಕ ಮ್ಯಾಜಿಕ್ ಮಾಡಿಯೇ ಬಿಟ್ಟರು. ಎಷ್ಟು ಸಿಂಪಲ್ ಆಗಿ ಒಂದು ಮಸಾಲೆ ಹಾಕಿದ ತಕ್ಷಣ ಒಂದು ಎಂಥ ರುಚಿ ಒಂದು ಆಯ್ತು ಅಂತ ಹೇಳಿದರೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿದರೆ ಮಾತ್ರ ಒಂದು ನಿಮಗೆ ತಿಳಿತದೆ ಫ್ರೆಂಡ್ಸ್. ನೋಡಿ ಕಲರ್ ನೋಡಿ. ಗೀತಕ್ಕ ನಮಸ್ಕಾರ. ನಮಸ್ಕಾರ. ಇವತ್ತು ಏನು ತಂದಿದ್ದೀರಿ ನಮಗೆ ಸ್ಪೆಷಲ್? ನಾನು ಕಡ್ಲೆ ಮನೋಲಿ ಅಂತ ಹೇಳಿ ಆ. ಅದನ್ನ ತಂದಿದ್ದೇನೆ. ಆಹಾ. ಈ ಕಡ್ಲೆ ಮನೋಲಿ ಅಂತ ಹೇಳಿದ್ರೆ ಆಕ್ಚುಲಿ ತುಳುವಾರದ್ದು ಒಂದು ಫೇಮಸ್ ಡಿಶ್. ಆ. ಆದ್ರೆ ಅದೇ ರೀತಿಯಲ್ಲಿ ಆ. ಅಂದ್ರೆ ಅವರ ಹಾಗೆ ಟೇಸ್ಟ್ ಬರ್ತಾ ಉಂಟು, ಆದ್ರೆ ನಾನು ಮಾಡುವ ರೀತಿ ಸ್ವಲ್ಪ ಬೇರೆ. ಇದು ಬ್ಲಾಕ್ ಕಡ್ಲೆಯಲ್ಲಿ ಸಹ ಮಾಡ್ತೇವೆ ನಾವು, ವೈಟ್ ಕಡ್ಲೆಯಲ್ಲಿ ಸಹ ಮಾಡ್ತೇವೆ. ಇವತ್ತು ನಾನು ವೈಟ್ ಕಡ್ಲೆಯನ್ನು ಹಾಕಿ ಮಾಡಿದ್ದೇನೆ. ಮತ್ತೆ ಇದರ ವಿಶೇಷ ಅಂತ ಹೇಳಿದ್ರೆ ಈ ನನ್ನ ಕಡ್ಲೆ ಮನೋಲಿಯಲ್ಲಿ ಈ ಕಡ್ಲೆ ಮನೋಲಿಯನ್ನು ಯಾರು ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿದ್ರೆ, ಈಗ ವಿದ್ಯಾರ್ಥಿಗಳು ಬೇರೆ ಬೇರೆ ಊರಲ್ಲೆಲ್ಲ ಇರ್ತಾರೆ ಪಾಪ, ಅವರಿಗೆ ಬೇಗ ಆಗ್ಬೇಕು ಅಡಿಗೆ. ಹೇಗೆ ಬೇಗ ಅಡಿಗೆ ಮಾಡುದು ಅಂತ ಹೇಳಿ ಅದಕ್ಕೋಸ್ಕರ ಈ ಒಂದು ರೆಸಿಪಿಯನ್ನು ನಾನು ಅವರಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೇನೆ. ಅದೇ ರೀತಿ ಮಹಿಳೆಯರು ಕೂಡ ಈಗ ಕೆಲಸಕ್ಕೆಲ್ಲ ಹೋಗ್ತಾರೆ, ಅಲ್ಲಿ ಅವರಿಗೆ ಬೇಕಾದ ಎಲ್ಲ ವಸ್ತುಗಳು ಸಿಗುವುದಿಲ್ಲ. ಸಣ್ಣ ಒಂದು ರೂಮ್ ಅಥವಾ ಒಂದು ಮನೆ ಮಾಡಿಕೊಂಡು ಇದ್ದ ಸಾಮಾನಿನಲ್ಲಿ ಕಡ್ಲೆ ಮನೋಲಿಯನ್ನ ಯಾವ ರೀತಿ ಮಾಡಬಹುದು ಅಂತ ಹೇಳಿ ಇವತ್ತು ನಾನು ನಮ್ಮ ಗೆಳತಿ ವಿದ್ಯಾ ಸುಬ್ಬಣ್ಣ ಕಾಮತ್ ಅವರೊಂದು ಈಗ ಒಂದು ಪೌಡರ್ ಸ್ಟಾರ್ಟ್ ಮಾಡಿದ್ದಾರೆ. ಅವಲಕ್ಕಿ ಮಸಾಲ, ಸಾಂಬಾರ್ ಮಸಾಲ ಮತ್ತೆ ಗೀ ರೋಸ್ಟ್. ಹಾಗೆ ನಾನೆನ್ಸಿದೆ ಖಾಲಿ ಅವಲಕ್ಕಿ ಮಾತ್ರ ಯಾಕೆ ಮಾಡ್ಬೇಕು ಈ ಪೌಡರ್ ಅಲ್ಲಿ, ಏನಾದ್ರೂ ಬೇರೆ ಮಾಡಿ ನೋಡುವ ಅಂತೇಳಿ ನಾನು ಮನೆಯಲ್ಲಿ ಮೊನ್ನೆ ಮಾಡಿ ನೋಡಿದೆ. ನಂಗೆ ತುಂಬಾ ಖುಷಿ ಆಯ್ತು. ಅದೇ ಕಡ್ಲೆ ಮನೋಲಿಯ ಫ್ಲೇವರೇ ಬರ್ತದೆ ಇದಕ್ಕೆ ಕೂಡ, ಯಾಕಂದ್ರೆ ಅದರಲ್ಲಿ ಕೂಡ ಇರುವುದು ಕೊತ್ತಂಬರಿ, ಜೀರಿಗೆ, ಅದೇ ಇದರಲ್ಲಿ ಕೂಡ ಅದೇ ಇರುವಂತದ್ದು. ಟ್ರೈ ಮಾಡುವ, ಬೇಗ ಮಾಡಿದ್ರೆ ಮಕ್ಕಳಿಗೊಂದು ಹೇಳಿಕೊಡ್ಬಹುದಲ್ಲ ಈ ಅಡಿಗೆ. ಪರಿಮಳ ತುಂಬಾ ಒಂದು ವಿಚಿತ್ರ ಆಯ್ತು. ಆಗ್ಬೋದು ಈ ಒಂದು ಮಸಾಲೆ ಹುಡಿಯಿಂದ ಇಷ್ಟೊಂದು ಒಳ್ಳೇದು ಬರ್ತಾ ಉಂಟು ಹೇಳಿ. ಮತ್ತೆ ಒಂದು ವೆಜಿಟೇಬಲ್ ಗೆ ಮಾತ್ರ ಅಂತಲ್ಲ, ಕಡ್ಲೆ ಮನೆಯಲ್ಲಿ ಮಾತ್ರ ಅಂತಲ್ಲ, ನೀವು ಇದು ಮರ್ವಾಯಿ ಅಂತ ಹೇಳ್ತೇವಲ್ಲ, ಅದ್ರ ಸುಕ್ಕ ಮಾಡ್ತಾರೆ. ಆ ಸುಕ್ಕವನ್ನು ಕೂಡ ಇದೇ ರೀತಿಯಲ್ಲಿ ಮಾಡಬಹುದು. ಮಾತ್ರ ಅಲ್ಲ, ಬೇರೆ ಯಾವುದೇ ತರಕಾರಿ ಇದ್ರೆ ಕೂಡ ನಿಮ್ಮದು ಈಗ ಕಡ್ಲೆ ಮತ್ತೆ ಮನೋಲಿ ಅಂತ ಹೇಳ್ತೇವೆ ನೋಡಿ, ಅದು ಮಾತ್ರ ಅಲ್ಲ, ಅಳಸಂಡೆ ಇದ್ರೆ ಖಾಲಿ ಅಳಸಂಡೆ ಹಾಕೊಂಡು ಸುವರ್ಣ ಗೆಡ್ಡೆ ಮಾಡುವ ಮೆಥಡ್ ಎಲ್ಲ ಸೇಮ್ ಇದೇನೆ ಅಲ್ಲ? ಹೌದು. ಮತ್ತೆ ನೀವು ಅದಕ್ಕೆ ತರಕಾರಿ ಎಲ್ಲ ಹಾಕಿದ್ರೆ ಹೇಗೆ ಮಾಡಿದ್ರಿ ಗೀತಕ್ಕ? ಇದು ಏನ್ ಗೊತ್ತಾ, ತುಂಬಾ ಸುಲಭ ಇದೆ. ಇವರ ವಿದ್ಯಾ ಸುಬ್ಬಣ್ಣ ಕಾಮತ್ರವರ ಅವಲಕ್ಕಿ ಮಸಾಲೆಯನ್ನು ಹಾಕೊಂಡು ಮಾಡಿದ್ದೇನೆ. ಫಸ್ಟಿಗೆ ಕಾವಲಿಯಲ್ಲಿ ಎಣ್ಣೆ ಇಡುವ, ಇದು ಎಣ್ಣೆ ಬಿಸಿ ಮಾಡುವ, ಅದಕ್ಕೆ ಜಜ್ಜಿದ 4-5 ಬೆಳ್ಳುಳ್ಳಿ, ಒಂದೂವರೆ ಗೆಡ್ಡೆ ನೀರುಳ್ಳಿ, ಇದನ್ನ ಮತ್ತೆ ಸ್ವಲ್ಪ ಕರಿಬೇವು, ಇಷ್ಟನ್ನು ಹಾಕಿ ಒಳ್ಳೆ ಫ್ರೈ ಮಾಡ್ಬೇಕು. ಕೆಂಪಗಾಗಬಾರ್ದು, ಅರ್ಧ ಫ್ರೈ ಆಗ್ಬೇಕು. ಅರ್ಧ ಫ್ರೈ ಆಗುವಾಗ ಒಂದು ಟೊಮೆಟೊವನ್ನ ನಾನು ಕಟ್ ಮಾಡಿ ಹಾಕಿದ್ದೇನೆ. ಯಾಕಂತ ಹೇಳಿದ್ರೆ ಟೊಮೆಟೊ ಆಪ್ಷನಲ್, ಟೊಮೆಟೊ ಬೇಡ ಅಂತ ಆದ್ರೆ ನೀವು ಹುಳಿ ರಸವನ್ನ ಹಾಕ್ಬೋದು. ಟೊಮೆಟೊ ಹಾಕಿದ್ರೆ ಸ್ವಲ್ಪ ಗ್ರೇವಿ ತರ ಬಂದ್ರೆ, ಇವತ್ತು ನಮ್ಮ ವಿದ್ಯಾಕ್ಕನವರು ನೀರ್ ದೋಸೆ ಮಾಡಿದ್ದಾರೆ, ಹಾಗಾಗಿ ಅದಕ್ಕೆ ಕಾಂಬಿನೇಷನ್ ಇರ್ಲಿ ಅಂತ ಹೇಳಿ ಸ್ವಲ್ಪ ಗ್ರೇವಿ ತರ ಬರಲಿ ಟೊಮೆಟೊ ಹಾಕಿದ್ದೇನೆ. ಆಯ್ತಲ್ಲ. ಅದರ ನಂತರ ಅರಿಶಿನ ಪುಡಿ ಮತ್ತೆ ಖಾರ ಸ್ವಲ್ಪ ಬೇಕು ಅಂತಾದ್ರೆ ಮೆಣಸಿನ ಹುಡಿ ಹಾಕ್ಬೇಕು. ಯಾಕಂತ ಹೇಳಿದ್ರೆ ಅವಲಕ್ಕಿ ಮಸಾಲೆಯಲ್ಲಿ ಅಷ್ಟು ಖಾರ ಪಕ್ಕನೆ ನಮ್ಗೆ ಸಾಕಾಗದಿದ್ರೆ ಆಮೇಲೆ ಅವಲಕ್ಕಿ ಮಸಾಲ, ಈ 3 ಮಸಾಲೆಯನ್ನು ಹಾಕಿ ಚೆಂದ ಮಾಡಿ ಹುರ್ಕೊಳ್ಬೇಕು. ಆಮೇಲೆ ಅದಕ್ಕೆ ತುರಿದ ತೆಂಗಿನ ತುರಿ ಉಂಟಲ್ಲ, ಅದನ್ನು ಹಾಕಿ ಪುನಃ ಸ್ವಲ್ಪ ನಾವು ಫ್ರೈ ಮಾಡ್ಬೇಕು. ಅದರ ನಂತರ ಬೇಯಿಸಿದ ಕಡ್ಲೆ ಮತ್ತೆ ತೊಂಡೆಕಾಯಿ, ಮನೇಲಿ ಹೇಳಿದ್ರೆ ತೊಂಡೆಕಾಯಿ ಗೊತ್ತುಂಟಲ್ಲ? ಅಲ್ಲ, ಅದು ಕಡ್ಲೆ, ಬಿಳಿ ಕಡ್ಲೆ ಮತ್ತು ಕೆಂಪು ಕಡ್ಲೆ ಇದೆ ಅಲ್ಲ? ಹೌದು. ಅದು ಬೇರೆ ಬೇರೆ ನೆನೆಸುವ ಕ್ರಮ ಉಂಟಾ? ಹೌದು. ಅದನ್ನು ಕಡ್ಲೆಯನ್ನು ರಾತ್ರಿ ನೆನೆಸಿಟ್ಟು, ಬಿಳಿ ಕಡ್ಲೆ ಆದ್ರೂ ಆಗ್ಬೋದು, ಕೆಂಪು ಕಡ್ಲೆ ಆದ್ರೂ ಆಗ್ಬೋದು, ಅದನ್ನು ನೆನೆಸಿಡ್ಬೇಕು. ಯಾಕಂತ ಹೇಳಿದ್ರೆ ಬೇಗ ಬೇಯ್ತದೆ. ಎಷ್ಟು ಗಂಟೆ ನೆನೆಸಬೇಕು? ಮತ್ತೆ ರಾತ್ರಿ ನೆನೆಸಿಟ್ರೆ ಬೆಳಗ್ಗೆ ನಮ್ಗೆ ಮಾಡ್ಲಿಕ್ಕೆ ಕರೆಕ್ಟ್ ಆಗ್ತದೆ. 7-8 ಗಂಟೆ ನೆನೆಸ್ಬೇಕು. ಮತ್ತೆ ಕಪ್ಪು ಕಡ್ಲೆಯಲ್ಲಿ ಮಾಡಿದ್ರೆ ಅದು ಸ್ವಲ್ಪ ಟೇಸ್ಟ್
ಟೇಸ್ಟ್ ಇನ್ನೂ ಒಳ್ಳೆ ಬರ್ತದೆ. ಅಲ್ಲ? ಬಿಳಿ ಕಡಲೆ ಸ್ವಲ್ಪ ಚಪ್ಪೆ. ಹೌದೌದು. ಹೌದು, ಹಾಗಾಗಿ ಆಮೇಲೆ ಬೇಯಿಸಿದ ಕಡಲೆ ಮತ್ತೆ ತೊಂಡೆಕಾಯಿಯನ್ನ ಅದಕ್ಕೆ ಹಾಕಿ ಒಳ್ಳೇದ್ ಮಾಡಿ ಒಂದ್ 2-3 ಸಲ ಮಗಚಿದ್ರೆ, ಉಪ್ಪು ಹಾಕಿ ಮಗಚಿದ್ರೆ ನಮ್ಮ ಕಡಲೆ ಮನೇಲಿ ರೆಡಿ ಆಗ್ತದೆ. ಮತ್ತೆ ಇದು ಚಟ್ಪಟೆಯಲ್ಲಿ ಮಾಡಬಹುದು. ಗೀತಕ್ಕ, ಮೀನಿನ ಪದಾರ್ಥಕ್ಕೆ ಮೊನ್ನೆ ನೀವು ಅವಲಕ್ಕಿ ಮಸಾಲ ಹಾಕಿದಿರಲ್ಲ, ಅದು ಹೇಗೆ ಮಾಡಿದ್ರಿ ನೀವು? ಅಂದ್ರೆ ಮರುವಾಯಿ ಅಂತ ಗೊತ್ತುಂಟಲ್ಲ ನಿಮ್ಗೆ, ಚಿಪ್ಪಲ್ಲಿ ಬರ್ತದೆ. ಅದಕ್ಕೆ ನಾನು ಟ್ರೈ ಮಾಡಿದ್ದೆ. ಅಂದ್ರೆ ಫಸ್ಟಿಗೆ ಮರುವಾಯಿಯನ್ನ ಬೇಯಿಸಿ ಅದರ ಮಾಂಸವನ್ನ ತೆಗೆದು ಕೆಲವು ಚಿಪ್ಪು ಸಮೇತ ಇಡಬೇಕು, ಅದನ್ನ ಪಕ್ಕದಲ್ಲಿ ಇಟ್ಕೊಳ್ಬೇಕು. ಸೇಮ್ ನಾನು ಆಗ ಹೇಳಿದ ಹಾಗೆ ಮಸಾಲೆಯನ್ನ ಮಾಡ್ಬೇಕು. ನೀರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಎಲ್ಲ ಹಾಕಿ ನೋಡಿ ಆ ಮಸಾಲೆಗೆ ಈ ಬೇಯಿಸಿಟ್ಟ ಮರುವಾಯಿಯನ್ನ ಹಾಕಿ ಚೆಂದ ಮಾಡಿ ಮಗುಚಿದ್ರೆ ಆ ಮರುವಾಯಿ ಇದು ಸುಕ್ಕ ರೆಡಿ ಆಗ್ತದೆ. ತುಂಬಾ ಖುಷಿ ಆಯ್ತು. ಮಾತ್ರ ಅಲ್ಲ, ನೀವು ಯಾವುದೇ ತರಕಾರಿಯಲ್ಲಿದ್ದ ಕೂಡ ಇದನ್ನ ಮಾಡ್ಬೋದು ಅಲ್ಲ? ಹೌದು, ಅಂದ್ರೆ ಸೇಮ್ ಇದೆ, ಎಲ್ಲ ಮಸಾಲೆ ಇದೆ. ಅದೇ ನೀವು ಸುವರ್ಣಗೆಡ್ಡೆ ಅದಕ್ಕೆ ಹಾಕುವಂಥದ್ದು, ಅಥವಾ ಬೀನ್ಸ್, ಖಾಲಿ ತೊಂಡೆಕಾಯಿ, ಹಾಗೆ ಬೇರೆ ಬೇರೆ ಐಟಮ್ ಅನ್ನು ಹಾಕಿ ಮಾಡಿದ್ರೆ ಕೂಡ ಟೇಸ್ಟ್ ತುಂಬಾ ಬರ್ತದೆ. ಒಳ್ಳೆ ಪಲ್ಯಕ್ಕೆ ಮತ್ತು ಸುಕ್ಕಕ್ಕೆ ಇದು ಸೂಟ್ ಆಗ್ತದೆ. ಸೂಟ್ ಅಲ್ಲ? ಆಗ್ತದೆ. ತುಂಬಾ ಧನ್ಯವಾದಗಳು ಗೀತಕ್ಕ. ಒಂದು ಮಹಿಳೆಯರಿಗೆ ಒಂದು ಸಲಹೆ ಕೊಡಿ ನೀವು. ಮಹಿಳೆಯರಿಗೆ ಸಲಹೆ ಅಂತ ಹೇಳಿದ್ರೆ, ಫಸ್ಟಿಗೆ ನಾವು ನಮ್ಮ ಮನೆಯ ಜವಾಬ್ದಾರಿಯನ್ನೆಲ್ಲ ಮುಗಿಸಿದ ಮೇಲೆ ನಮ್ಗೆ ತುಂಬಾ ಸಮಯ ಉಳಿತದೆ. ಪ್ರತಿದಿನ ನಾವು ಎಣಿಸ್ತೇವೆ ಸಮಯ ಇಲ್ಲ ಅಂತ ಹೇಳಿ, ಸಮಯಕ್ಕೆ ಸರಿಯಾಗಿ ಎಲ್ಲ ಕೆಲಸ ಮಾಡಿದ್ರೆ ನಮ್ಗೆ ತುಂಬಾ ಸಮಯ ಸಿಗ್ತದೆ. ಸಿಕ್ಕಿದ ಸಮಯವನ್ನ ನಾವು ಉಪಯೋಗಿಸ್ಕೊಳ್ಬೇಕು, ಯಾವುದಾದ್ರೂ ಹವ್ಯಾಸದಲ್ಲಿ ತೊಡಗಿಸ್ಕೊಳ್ಬೇಕು ನಮ್ಮನ್ನು. ಆಗ ನಮ್ಗೆ ಒಂದು ಮನಸ್ಸಿಗೆ ಖುಷಿ ಸಹ ಸಿಗ್ತದೆ. ಆಮೇಲೆ ನಾವು ಮಾಡಿದಂತ ಕೆಲಸ, ಎಂಬ್ರಾಯ್ಡ್ರಿ ಇರ್ಬೋದು, ಗಾರ್ಡನಿಂಗ್ ಇರ್ಬೋದು, ಅಥವಾ ಪುಸ್ತಕಗಳನ್ನು ಬರೆಯುವುದು, ಕವನಗಳನ್ನು ಬರೆಯುವುದು ತುಂಬ ಖುಷಿ ಕೊಡ್ತದೆ ನಮಗೆ. ಒಂದಿನ ಆರಾಮದಲ್ಲಿ ಕೂತು ನಾವು ಹೀಗೆ ನಮ್ಮ ಹವ್ಯಾಸವನ್ನು ನೋಡ್ತಾ ಇರುವಾಗ, ನಾನು ಇಷ್ಟೊಂದು ಬರೆದ್ನಾ ಅಥವಾ ನಾನು ಇಷ್ಟೊಂದು ಮಾಡಿದ್ನ ಅಂತ ಒಂದು ಖುಷಿ ನಮ್ಮಲ್ಲಿ ಇರ್ತದೆ. ಹಾಗಾಗಿ ಸಮಯವನ್ನು ಯಾವಾಗಲೂ ಮಹಿಳೆಯರು ವೇಸ್ಟ್ ಮಾಡಬಾರ್ದು. ಯಾವುದರಲ್ಲಾದ್ರೂ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ಯೋಗ ಇರ್ಬೋದು, ಅಥವಾ ಒಂದು ವಾಕಿಂಗ್ ಹೋಗುವಂಥದ್ದು, ಯಾವುದೇ ಇರ್ಬೋದು, ಅದು ನಮಗೆ ಯಾವುದು ಇಷ್ಟ ಆಗ್ತದೆ ಅದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ತುಂಬಾ ಧನ್ಯವಾದಗಳು ಗೀತಕ್ಕ. ಗಾರ್ಡನ್ ಸ್ಪೈಸಸ್ ಮಸಾಲ ಟ್ರೈ ಮಾಡಲಿಕ್ಕೆ ಮರೆಯದಿರಿ ಫ್ರೆಂಡ್ಸ್. ವಂದನೆಗಳು.